Hi students, welcome to NJ Classroom. I am Jagdish Narayan. Dear students, we are discussing about the passing package of the ray optics and optical instruments and wave optics concepts. So dear students, ನಾವು ಈ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ 4ನೇ ವಿಡಿಯೋ ಆಗಿದೆ. ಈಗ ಆಲ್ರೆಡಿ ಈ ಹಿಂದೆ ಪಾಸಿಂಗ್ ಪ್ಯಾಕೇಜ್ 1, 2, 3 ಅಂತಕ್ಕಂಥ ವಿಡಿಯೋಗಳನ್ನು ಮಾಡಿದಾವೆ. ಅದರದ್ದು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಗ್ಲಿ ಕೊಡಲಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PU ಬೋರ್ಡ್ ಎಕ್ಸಾಮಿನೇಷನ್ ನಡೆಸ್ತಾ ಇರ್ತಕ್ಕಂಥ ಕ್ಲಾಸ್ 12 ಫಿಸಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮಿನೇಷನಲ್ಲಿ ಚಾಪ್ಟರ್ ನಂಬರ್ 9 ಮತ್ತು ಚಾಪ್ಟರ್ ನಂಬರ್ 10 ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ವೇ ಆಪ್ಟಿಕ್ಸಿಂದ ಬರ್ತಾ ಇರ್ತಕ್ಕಂಥ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ವೇ ಆಪ್ಟಿಕ್ಸಲ್ಲಿ ನಿಮಗೆ 7 ಮಾರ್ಕ್ಸ್ ಸಿಗುತ್ತೆ. ಟೋಟಲಿ 13 ಮಾರ್ಕ್ಸ್ ಇರುತ್ತೆ. ಔಟ್ ಆಫ್ ದ 70 ಅಂದರೆ 18.57% ಆಫ್ ದ ಮಾರ್ಕ್ಸನ್ನು ನೀವು ಎರಡು ಚಾಪ್ಟರ್ಸಿಂದ ತೊಗೋಬೋದಾಗಿದೆ. ಸೊ ಮೊದಲನೇದಾಗಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ 6 ಮಾರ್ಕ್ಸ್ ವೆಯ್ಟೇಜ್ ಇದೆ. ಅಂದರೆ 1 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸಲ್ಲಿ ನಿಮಗೆ ಐದರ್ ಲಾಂಗ್ ಆನ್ಸರ್ ಕ್ವಶನ್ಸ್ ಬರ್ಬೋದು, ಇಲ್ಲಾಂದರೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ಲಾಂಗ್ ಆನ್ಸರ್ ಬಗ್ಗೆನೂ ನಾವು ಫೋಕಸ್ ಮಾಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸು ಕೂಡ ನಾವು ಫೋಕಸ್ ಮಾಡ್ಬೋದಾಗಿದೆ. ಸೊ ಬನ್ನಿ, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬರ್ತಾ ಹೋಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾವು ಸ್ಯಾಂಪಲ್ ಬ್ಲೂ ಪ್ರಿಂಟ್ ನೋಡೋದೇ ಆದರೆ ಸ್ಯಾಂಪಲ್ ಆ್ಯಂಡ್ ಬ್ಲೂ ಪ್ರಿಂಟಲ್ಲೂ ಕೂಡ 1 ಮಾರ್ಕ್ 1 ಕ್ವಶನ್ಸು, 5 ಮಾರ್ಕ್ ಥಿಯರಿ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಹೆಚ್ಚು ಥಿಯರಿ ಬಗ್ಗೆ ಫೋಕಸ್ ಮಾಡೋಣ. ಅಟ್ ದ ಸೇಮ್ ಟೈಮ್ ನ್ಯೂಮರಿಕಲ್ ಪ್ರಾಬ್ಲಮ್ ಬಗ್ಗೆನೂ ಕೂಡ ಒಂದಷ್ಟು ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ. ಸೊ ಯಾವ ಪೋರ್ಷನ್ಸು ಡಿಲೀಟ್ ಆಗಿದೆ, ಡಿಲೀಟೆಡ್ ಪೋರ್ಷನ್ಸ್ ನೋಡೋದಾದರೆ ಕಂಪ್ಲೀಟ್ ರಿಫ್ಲೆಕ್ಷನ್ ಆಫ್ ದ ಲೈಟ್, ಸ್ಪೆರಿಕಲ್ ಮಿರರ್ಸ್, ಮಿರರ್ ಫಾರ್ಮುಲಾನ ಡಿಲೀಟ್ ಆಗಿದೆ. ಅಂದರೆ 9.2 ಕಂಪ್ಲೀಟ್ ಡಿಲೀಟ್ ಆಗಿದೆ. ಅಟ್ ದ ಸೇಮ್ ಪಾಯಿಂಟ್ 9.72 ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ, ಬ್ಲೂ ಕಲರ್ ಆಫ್ ದ ಸ್ಕೈ ಆ್ಯಂಡ್ ರೆಡಿಶ್ ಅಪಿಯರ್ನೆಸ್ ಆಫ್ ದ ಸನ್ ಅಟ್ ದ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಕಾನ್ಸೆಪ್ಟನ್ನು ಕಂಪ್ಲೀಟ್ ಈ ವರ್ಷಕ್ಕೆ ಡಿಲೀಟ್ ಮಾಡಿದ್ದಾರೆ. ಇನ್ನು ಉಳಿದ ಅಷ್ಟು ಕಾನ್ಸೆಪ್ಟ್ಸು ಕೂಡ ರಿಟೈನ್ಡ್ ಆಗಿದೆ. ಹಾಗಾಗಿ ನಾವು ಈ ರಿಟೈನ್ಡ್ ಪೋರ್ಷನಲ್ಲಿರ್ತಕ್ಕಂಥ ಅಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ಹೆಚ್ಚು ಗಮನನ ಕೊಡಬೇಕಾಗಿದೆ. ಸೊ ಮೊದಲನೇದಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗ್ತವೆ ಅಂದರೆ, ಮೊದಲನೇದಾಗಿ ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್ಸ್ ಬಗ್ಗೆ ನಾವು ನೋಡ್ತಾ ಹೋಗಬೇಕು. ಇದನ್ನು ನಿಮಗೆ 2 ಮಾರ್ಕ್ ಕ್ವಶನ್ಸ್ ಆಲ್ರೆಡಿ ನಾವು ವೈಟೇಜಲ್ಲಿ ಡಿಸ್ಕಷನ್ಸ್ ಮಾಡಿರೋ ಹಾಗೆ 1 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಇದು 1 ಮಾರ್ಕಲ್ಲಿ ಸ್ನೇಲ್ಸ್ ಲಾ ಅಂತ ಕೇಳ್ಬೋದು. ಅಲ್ಲಿ ನೀವು ಲಾಸ್ ಆಫ್ ರಿಫ್ರಾಕ್ಷನ್ಸಲ್ಲಿ ಸ್ನೇಲ್ಸ್ ಲಾನ ಡೈರೆಕ್ಟಾಗಿ ಕೇಳ್ಬೋದು. 1 ಮಾರ್ಕ್ಗೆ 1 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು. ಇದನ್ನು ಸಪ್ಲಿಮೆಂಟರಿ 2014ನಲ್ಲಿ ಕೇಳಿದ್ದಾರೆ. ಸೊ ಸೆಕೆಂಡ್ಲಿ, ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಮೆನ್ಷನ್ 3 ಅಪ್ಲಿಕೇಶನ್ಸ್ ಆಫ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನಿಮಗೆ 1 ಮಾರ್ಕ್ 1 ಕ್ವಶನ್ಸ್ ಯಾವುದು ಈಗ ಆಲ್ರೆಡಿ ಇರ್ತಕ್ಕಂಥದ್ದು 2 ಚಾಯ್ಸ್, 1 ಮಾರ್ಕ್ 1 ಕ್ವಶನ್ಸು, 5 ಮಾರ್ಕ್ 1 ಕ್ವಶನ್ಸು. ಇಲ್ಲಿ ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂತ ಕೇಳ್ಬೋದು, ಅಥವಾ ಮೆನ್ಷನ್ ಎನಿ 1 ಅಪ್ಲಿಕೇಶನ್ಸ್ ಆಫ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂತ ಕೇಳ್ಬೋದು. ಹಾಗಾಗಿ ಈ ಕ್ವಶನ್ಸ್ 2014 ಆ್ಯನ್ಯುವಲ್ ಪೇಪರ್ ಮತ್ತು ಸಪ್ಲಿಮೆಂಟ್ರಿ 2016ನಲ್ಲಿ ಕೇಳಿದ್ದಾರೆ. ಹಾಗಾಗಿ ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ ಕ್ಯಾಟಗರಿ. ಸೊ ನೆಕ್ಸ್ಟ್ ಒನ್ ಈಸ್ ಡಿಫೈನ್ ಕ್ರಿಟಿಕಲ್. ಅದು ಕೂಡ 1 ಮಾರ್ಕ್ ಇರುತ್ತೆ. ರೈಟ್ 2 ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್. ಇದನ್ನು ಸಪ್ಲಿಮೆಂಟ್ರಿ 2015 ಮತ್ತು 17ನಲ್ಲಿ ಕೇಳಿದ್ದಾರೆ. ಆಗ 2 ಮಾರ್ಕ್ಗೆ ಕೇಳ್ತಾ ಇದ್ದಾರೆ. ಈಗ 1 ಮಾರ್ಕ್ 1 ಕ್ವಶನ್ಸ್ ಯಾವುದಾದ್ರೂ ಕೇಳ್ಬೋದು. ಇನ್ ಕ್ವಶನ್ ನಂಬರ್ 4 ಬಂದಾಗ, ವಾಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ ದಿ ಆಪ್ಟಿಕಲ್ ಫೈಬರ್? So already we know principle of the optical fiber is the total internal reflection. So this question was asked in preparatory 2016. It's also a very important question for the application level. Question number 5 is, arrive the relation between N, U, V and R for refraction of the spherical surface. So ಇದು 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ರಿಫ್ರಾಕ್ಷನ್ ಎಟ್ ಸ್ಪೆರಿಕಲ್ ಸರ್ಫೇಸಲ್ಲಿ ಡೆರವೇಷನ್ಸನ್ನು ಮಾಡಬೇಕಾಗಿದೆ. ಎನ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸು, ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಅಂದರೆ ಇಮೇಜ್ ಡಿಸ್ಟೆನ್ಸು, ಅಟ್ ದ ಸೇಮ್ ಟೈಮ್ ಆರ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್. ಇವಿಷ್ಟಕ್ಕೂ ನೀವು ರಿಲೇಷನ್ಸನ್ನು ಡೆರೈವ್ ಮಾಡಬೇಕು. ಈ ಕ್ವಶನ್ಸನ್ನು ನಿಮಗೆ ಪ್ರಿಪರೇಟರಿ 2015ನಲ್ಲಿ ಕೇಳಿದರೆ, ಸೋ ಮೆನಿ ಮಾಡಲ್ ಕ್ವಶನ್ ಪೇಪರ್ಲ್ಲೂ ಇದೆ. ಅಟ್ ದ ಸೇಮ್ ಟೈಮ್ ಆ್ಯನ್ಯಲ್ 2018ನಲ್ಲಿ ಕೂಡ ಈ ಕ್ವಶನ್ಸು ಬಂದೋಗಿದೆ. ಸೊ ಇನ್ ಕ್ವಶನ್ ನಂಬರ್ 6ಗೆ ಬರೋದಾದರೆ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಫಾರ್ 5 ಮಾರ್ಕ್ ಥಿಯರಿ ಕ್ಯಾಟಗರಿಲಿ. ನಿಮಗೆ ಇದನ್ನು ನಿಯರ್ಲಿ 5 ಟೈಮ್ಸ್ ಕೇಳಿದ್ದಾರೆ. ನೋಡಿ, ಸಪ್ಲಿಮೆಂಟ್ರಿ 2015 ಇದೆ, 16 ಇದೆ, 17 ಇದೆ, ಆ್ಯನ್ಯಲ್ 2017 ಇದೆ, 19 ಇದೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಹಾಗಾಗಿ ನೀವು ಲೆನ್ಸ್ ಮೇಕರ್ಸ್ ಫಾರ್ಮುಲಾನ ಡೆರವೇಷನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ ಕ್ವಶನ್ ನಂಬರ್ 7ಗೆ ಬಂದಾಗ, ಹೌ ಡಸ್ ದಿ ಪವರ್ ಆಫ್ ಎ ಲೆನ್ಸ್ ವೇರಿ ವಿತ್ ದಿ ಫೋಕಲ್ ಲೆಂತ್? ಇಟ್ ಇಸ್ 1 ಮಾರ್ಕ್ ಕ್ವಶನ್, ಡೈರೆಕ್ಟ್ಲಿ ರಿಲೇಟೆಡ್. ಆಲ್ರೆಡಿ ವಿ ನೋ ದಟ್ ಪವರ್ is the reciprocal of, what is that? Power is the reciprocal of the focal length. ಇಷ್ಟು ಫಾರ್ಮುಲಾ ಬರೆದ್ರು ನಿಮಗೆ 1 ಮಾರ್ಕ್ ಬರುತ್ತಾ? ಅಥವಾ ಪವರ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಅಥವಾ ರಿಲೇಟೆಡ್ ಟು ದ ಫೋಕಲ್ ಲೆಂತ್ ಅಂದರೆ ಬರುತ್ತೆ, ಅಥವಾ ಪವರ್ ಈಸ್ ಈಕ್ವಲ್ ಟು ದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫೋಕಲ್ ಲೆಂತ್ ಅಂತ ಬರೆದ್ರು ನಿಮಗೆ 1 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಸೊ ಈ ಥರ ನೀವು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಪವರ್ ಮತ್ತು ಫೋಕಲ್ ಲೆಂತ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡಿ. ಇದೂ ಕೂಡ 3 ಟೈಮ್ಸ್ ಆ್ಯನ್ಯಲ್ 2015, 16, 17ನಲ್ಲಿ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ. ಕ್ವಶನ್ ನಂಬರ್ 8. Question number 8 is define focal length of a lens, 1 mark question.
Okay, next question number 9. Derive the expression for the equivalent focal length of two thin lenses kept in contact. So, ನೀವು ಇಲ್ಲಿ derivations ಅನ್ನು ಮಾಡಬೇಕು 5 marksಗೆ derivations ಇರುತ್ತೆ. So, you have to derive the 1 by f. So, that is what is the formula. So, 1 divided by f is equal to 1 by f1 plus 1 by f2. ಈ derivations ಅನ್ನು ನೀವು ಮಾಡಬೇಕು. ಸೊ ಇದು ನಿಮಗೆ 5 ಮಾರ್ಕ್ಸ್ಗೆ ಇರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ 5 ಮಾರ್ಕ್ಸ್. ಇದು ಆನ್ಯಲ್ 2016 ಸಪ್ಲಿಮೆಂಟರಿ 2018 ಈ ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇನ್ ಕ್ವಶನ್ ನಂಬರ್ 10 ಬಂದು 1 ಮಾರ್ಕ್ಗೆ ವಾಟ್ ಇಸ್ ದ ಯೂನಿಟ್ ಆಫ್ ದ ಪವರ್ ಆಫ್ ಅ ಲೆನ್ಸ್ ಅಂತ ಇದೆ. ಅಟ್ ದ ಸೇಮ್ ಟೈಮ್ ಕ್ವಶನ್ ನಂಬರ್ 11 ಬಂದು 2 lenses of power plus 1.5D and minus 0.5D are kept in contact on the principal axis. What is the effective power of the combination? So it was asked in model question paper. So for 2 mark questions. Anyway, we have to know the formula, such a formula, we have to focus it. So next question is question number 12. Define linear magnification of a convex lens. 1 mark agide. In question number 13 bandu for which position of the object magnification of the convex lens is -1 ಅಂತ. ಇದು 2019 ಆನ್ಯುವಲ್ ಪೇಪರಲ್ಲಿ 1 ಮಾರ್ಕ್ಗೆ ಕೇಳಿದ್ದಾರೆ. ಹಾಗಾಗಿ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 mark question. In question number 14 ಬಂದು so derive the expression for the refractive index of the middle of the prism in terms of the angle of the prism and angle of the minimum deviation ಅಂತ ಕೇಳಿದರೆ. ಇದು ಆನ್ಯುವಲ್ 2015 ಬಂದು ಹೋಗಿದೆ. ಮತ್ತು ಸೊ ಮೆನಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು ಫಾರ್ 5 marks ಕ್ವಶನ್. So in 15th question is draw the ray diagram of the image formation in case of the simple microscope. It was asked in annual 2019. Draw the ray diagram of the image formation in the case of the compound microscope. Simple microscope ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ ಎರಡನ್ನೂ ಕೂಡ ನೀವು ray diagram ಪ್ರಾಕ್ಟೀಸ್ ಮಾಡಿರಬೇಕು. ಇನ್ ಕ್ವಶನ್ ನಂಬರ್ 17 ಬಂದು ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ವೆನ್ ದ ಇಮೇಜ್ ಇಸ್ ಅಟ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ದ ಡಿಸ್ಟಿಂಕ್ಟ್ ವಿಷನ್ ಅಂತ ಅದ. ಇದು ಆ್ಯಕ್ಚುಲಿ ನಮಗೆ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ m is equal to 1 plus ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಎಫ್ ಅಂತ ಬರೆದ್ರೆ ಆಗುತ್ತೆ. ಇಟ್ ಇಸ್ ಅ ವೆರಿ ಸಿಂಪಲ್ ಫಾರ್ಮುಲಾ. ಸೊ ಇಲ್ಲಿ ನೀವು ಓಕೆ ಅಥವಾ ನೀವು ಇಮೇಜ್ ಫಾರ್ಮೇಷನ್ ಅಟ್ ದ ಇನ್ಫೈನೈಟ್ ಡಿಸ್ಟೆನ್ಸ್ ಅಂತಲೂ ಕೂಡ ಕೇಳ್ಬೋದು. ಹಾಗಾಗಿ ನೀವು ಅಲ್ಲಿ ಎಕ್ಸ್ಪ್ರೆಷನ್ಸನ್ನು ಬರೆದ್ರೆ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 18 ಬಂದು ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಇನ್ ಟರ್ಮ್ಸ್ ಆಫ್ ದಿ ಫೋಕಲ್ ಲೆಂತ್ ಅಂತ ಅದು. ಸೊ ಇಲ್ಲಿ ನೀವು ಕೂಡ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದಿ ಟೆಲಿಸ್ಕೋಪನ್ನು ಬರಬೇಕು. ಸೊ 1 mark ಕ್ವಶನ್ಸ್ ಇರುತ್ತೆ. ಇವಿಷ್ಟ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ದಿ ಆಪ್ಟಿಕಲ್ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ಸ್ ಮಾಡೋದಾದ್ರೆ ಸೊ ಮೇಯ್ನಾಗಿ ನಾವು ಲೆನ್ಸ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಅಟ್ ದ ಸೇಮ್ ಟೈಮ್ ಪ್ರಿಸಮ್ ಮೇಲೂ ಕೂಡ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರಬೇಕು. ಸೊ ಇವೆರಡರ ಮೇಲೆ ಹೆಚ್ಚು ಫೋಕಸ್ ಮಾಡೋದ್ರಿಂದ ಇನ್ ಕೇಸ್ 5 mark ನ್ಯೂಮರಿಕಲ್ ಪ್ರಾಬ್ಲಮ್ ಏನಾದ್ರು ಬಂತು ಅಂದ್ರೆ ಈಸಿಯಾಗಿ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಮೊದಲನೇದಾಗಿ ಸೊ ವಾಟ್ ಇಸ್ ದಿ ಫಾರ್ಮುಲಾ? ಇಟ್ ವಾಸ್ ಆಸ್ಕ್ಡ್ ಇನ್ ಆನ್ಯುವಲ್ 2014. ದ ಲೆನ್ಸ್ ಆಫ್ ಫೋಕಲ್ ಲೆಂತ್ 0.20 meter and 0.50 meter is kept in contact. Find the focal length of the combination. ಸೊ ಇಲ್ಲಿ ಲೆನ್ಸಸ್ 2 ಲೆನ್ಸ್ ಕೊಟ್ಟಿದ್ದಾರೆ, 0.20 ಮತ್ತು 0.50. ಅವೆರಡೂ ಕಾಂಟ್ಯಾಕ್ಟ್ ಇದೆ. ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಪವರ್ ಆಫ್ ದ ಲೆನ್ಸ್ ಮತ್ತು ಲೆನ್ಸಸ್ ಮತ್ತು ಕಾಂಬಿನೇಷನ್ ಇಂಡಿವಿಜುವಲಿ ಕೇಳಿದೆ. ಕ್ಯಾಲ್ಕುಲೇಟ್ ದಿ ಪವರ್ಸ್ ಆಫ್ ದ ಲೆನ್ಸಸ್ ಮತ್ತು ಕಾಂಬಿನೇಷನ್ ಇಂಡಿವಿಜುವಲಾಗಿ ನೀವು ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು. F1 F2ನ ಬಳಸ್ಕೊಂಡು P1 P2 ಕಂಡುಹಿಡಿದು ಆಮೇಲೆ ಈಕ್ವಲೆಂಟ್ ಫೋಕಲ್ ಲೆಂತ್ F ಕಂಡುಹಿಡಿದು ಆಮೇಲೆ ಓಕೆ ಲೆನ್ಸ್ ಕಾಂಬಿನೇಷನ್ ಆಫ್ ದ ಲೆನ್ಸಸ್ದು ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್, ನೀವು ಇದನ್ನು ಸಾಲ್ವ್ ಮಾಡ್ಬೋದಾಗಿದೆ. ಇನ್ನು ಕ್ವಶನ್ ನಂಬರ್ 2 ಬಂದು ನ್ಯೂಮರಿಕಲ್ ಪ್ರಾಬ್ಲಮ್. ಎ ಕಾನ್ವೆಕ್ಸ್ ಫೋಕಲ್ ಲೆಂತ್ 0.2 meter, ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 is completely immersed in water of refractive index 4/3. Calculate the focal length of the lens in water and change in focal length of the lens. So it was asked in preparatory 2016 and many more model question paper. In third question observe ಮಾಡೋದಾದ್ರೆ an object of size 3 cm is placed 14 cm in front of a convex lens of focal length 21 cm. ಕ್ಯಾಲ್ಕುಲೇಟ್ ದ ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಇದು ಕೂಡ ಒನ್ ಆಫ್ ದ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ ಆನ್ ದಿ ಲೆನ್ಸ್ ಮೇಲೆ. ಇನ್ನು ಕ್ವಶನ್ ನಂಬರ್ 4 ಬಂದು ಸೊ ಇದು ಮೇನ್ಲಿ ಬೇಸ್ಡ್ ಆನ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಆಗಿದೆ. ಎ ಸ್ಮಾಲ್ ಬಲ್ಬ್ ಈಸ್ ಪ್ಲೇಸ್ಡ್ ಅಟ್ ದಿ ಬಾಟಮ್ ಆಫ್ ಎ ಟ್ಯಾಂಕ್ ಕಂಟೈನಿಂಗ್ ವಾಟರ್ ಟು ಎ ಡೆಪ್ತ್ ಆಫ್ 1 meter. Find the critical angle of the water air interface. Also calculate the diameter of the circular bright patch of light formed on the surface of the water. So refractive index of the water given 4/3. So it was asked in model question paper, but it is also very important and total internal reflection concept. ಇನ್ನು ಕ್ವಶನ್ ನಂಬರ್ 5 ಬಂದು ಈ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 0.26 meter and refractive index 1.57 is completely immersed in a liquid of refractive index 1.42. ಫೈಂಡ್ ದ ಚೇಂಜ್ ಇನ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾನ ಬಳಸ್ಕೊಂಡು ಆರಾಮಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇನ್ನು ಕ್ವಶನ್ ನಂಬರ್ 6 ಬಂದು ದ ರೇಡಿಯೈ ಆಫ್ ಕರ್ವೇಚರ್ ಆಫ್ ದ 2 ಸರ್ಫೇಸಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆರ್ 0.2 meter and 0.22 meter. Find the focal length of the lens if refractive index of the material of the lens is 1.5.
Also find the change in the focal length if it is immersed in water of refractive index 1.33. So it was asked in 2018. ಓಕೆ, ನಾನು ಆಲ್ರೆಡಿ ಹೇಳ್ದಿರೋ ಹಾಗೆ ಸೊ ನೀವು ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಆಲ್ರೆಡಿ ಕ್ವಶನ್ ನಂಬರ್ 2ನ ಬಂದೋಗಿದೆ, ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪೇರ್ಡ್ 2016 ಹೇಳಿದ್ವಲ್ಲ, ಸೇಮ್ ಟೈಪ್ ಆಫ್ ದಿ ಕ್ವಶನ್, ಬಟ್ ಡಾಟಾ ಚೇಂಜ್ ಆಗಿದೆ. ಕ್ವಶನ್ ನಂಬರ್ 6 ಅದೇ ಇದೆ, ಬಟ್ ಸಪ್ಲಿಮೆಂಟ್ರಿ 2018 ಅದನ್ನು ಕೇಳಿದ್ದಾರೆ. ಸೊ ನೀವು ಹೆಚ್ಚು ಫೋಕಸನ್ನು ಮಾಡಬೇಕಾಗತ್ತೆ. ಇನ್ನು ಕ್ವಶನ್ ನಂಬರ್ 7 ಬಂದು ಆನ್ ಆಬ್ಜೆಕ್ಟ್ ಆಫ್ 3 centimeters placed 14 centimeters in front of a convex lens of focal length 21 centimeters. Find the positions, nature and size of the image formed. So ಇದು ಬೇಸಿಕಲಿ ಲೆನ್ಸ್ ಫಾರ್ಮುಲಾ 7 ಓಕೆ ಸಪ್ಲಿಮೆಂಟ್ರಿ 2019 ಕ್ವಶನನ್ನು ಕೇಳಿದ್ದಾರೆ. ಸೊ ಇನ್ನು ಕ್ವಶನ್ ನಂಬರ್ 18 ಬಂದು ಸಪ್ಲಿಮೆಂಟ್ರಿ 2014 ಲಾಂಗ್ ಬ್ಯಾಕ್ ಕೇಳಿರೋದು. ಎ ಪ್ರಿಸಮ್ ಆಫ್ 60 degree ಪ್ರೊಡ್ಯೂಸಸ್ ಆನ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ 40 degree. ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್? ಕ್ಯಾಲ್ಕುಲೇಟ್ ದಿ ಆಂಗಲ್ ಆಫ್ ದ ಇನ್ಸಿಡೆನ್ಸ್. ಇದು ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿರತ್ತೆ, ಪ್ರಿಸಮ್ ಫಾರ್ಮುಲಾ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ದಿ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆ್ಯಂಡ್ ಆಂಗಲ್ ಆಫ್ ದ ಪ್ರಿಸಮ್. ಆ ಫಾರ್ಮುಲಾ ಬಳಸ್ಕೊಳ್ಳಿ, ಆರಾಮ್ಸೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ question number 9. At what angle should a ray of light be incident on the face of an equilateral prism so that it just suffers total internal reflection at the other face? The refractive index of the material of the prism is 1.5. So last year annual paper ಅಲ್ಲಿ ಕ್ವಶನ್ ಬಂದಿದೆ, ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನೀವು ಪ್ರಿಸಮ್ ಫಾರ್ಮುಲಾ ಗೊತ್ತರ ಆರಾಮಾಗಿ ನೀವು ಕಂಡುಹಿಡಿಬೋದಾಗಿದೆ. ಇನ್ನು ಕ್ವಶನ್ ನಂಬರ್ 10 ಬಂತು, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅನ್ ಈಕ್ವಿಲಾಟ್ರಲ್ ಪ್ರಿಸಮ್ ಇಸ್ 1.532. Calculate the angle of the minimum deviation when it is immersed in water of refractive index 1.33. ಸೊ ಇದು ಸಪ್ಲಿಮೆಂಟ್ರಿ 2020 ಕೂಡ ಇದು ಬಂದು ಹೋಗಿದೆ ನೋಡಿ. ಲಾಸ್ಟ್ ಇಯರ್ 2 ಆ್ಯನ್ಯಲ್ ಮತ್ತು ಸಪ್ಲಿಮೆಂಟ್ರಲ್ಲಿ ಪ್ರಿಸಮ್ ಬಗ್ಗೆನೇ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದಿದೆ. ಬಟ್ ಈ ಸಲ ನಾವು ಓಕೆ ಬ್ಲೂ ಪ್ರಿಂಟ್ ಸ್ಯಾಂಪಲ್ ಬ್ಲೂ ಪ್ರಿಂಟ್ ನೋಡೋದಾದ್ರೆ ಥಿಯರಿಲಿ ಕೇಳಿದ್ದಾರೆ, ಪ್ರಾಬ್ಲಮನ್ನು ಕೇಳಿಲ್ಲ. ಬಟ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಇನ್ ಪ್ರಾಬ್ಲಮ್ ಆಲ್ಸೋ. ಇನ್ನು ಓಕೆ ವೇವ್ ಆಪ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ವೇವ್ ಆಪ್ಟಿಕ್ಸಲ್ಲಿ ಚಾಪ್ಟರ್ ನಂಬರ್ 10 ವೇವ್ ಆಪ್ಟಿಕ್ಸಲ್ಲಿ 7 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ ಇರುತ್ತೆ, 1 5 ಮಾರ್ಕ್ಸ್ ಇರುತ್ತೆ, ಟೋಟಲಿ 7 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ ಅದೇ ಸಿನಾರಿಯೋನ ಫಾಲೋ ಮಾಡೋಣ. ಇಲ್ಲಿ 2 ಮಾರ್ಕ್ಸ್ 1 ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸಲ್ಲಿ ಲಾಂಗ್ ಆನ್ಸರ್ದು 1 ಕ್ವಶನ್ಸ್ ಬರ್ಬೋದು, ಇಲ್ಲ 5 ಮಾರ್ಕ್ಸ್ದು 1 ನ್ಯೂಮರಿಕಲ್ 1 ಕ್ವಶನ್ಸ್ ಬರ್ಬೋದು. ಆಯ್ತಾ, ಥಿಯರಿ ಅಥವಾ ನ್ಯೂಮರಿಕಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಸ್ಯಾಂಪಲ್ ಬ್ಲೂ ಪ್ರಿಂಟಲ್ಲಿ ನೋಡೋದಾದ್ರೆ 2 ಮಾರ್ಕ್ 1 ಕ್ವಶನ್ಸ್ ಇದೆ, 5 ಮಾರ್ಕ್ ನ್ಯೂಮರಿಕಲ್ ಕೇಳಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸಲ್ಲಿ ನಿಮಗೆ ಥಿಯರಿ ಕೇಳೋದಾದರೆ ವೇ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ಇನ್ ಕೇಸ್ ರೇ ಆಪ್ಟಿಕ್ಸಲ್ಲೇ ನಿಮಗೆ ನ್ಯೂಮರಿಕಲ್ಸ್ ಬಂದರೆ ಇಲ್ಲಿ ವೇ ಆಪ್ಟಿಕ್ಸಲ್ಲಿ ನಿಮಗೆ ಥಿಯರಿ ಕ್ವಶನ್ಸು ಬರುತ್ತೆ. ಹಾಗಾಗಿ 2 ಚಾಪ್ಟರ್ಸಿಂದ 1 ನ್ಯೂಮರಿಕಲ್ ಪ್ರಾಬ್ಲಮು ಮತ್ತು 1 ಥಿಯರಿ 5 ಮಾರ್ಕ್ ಕ್ವಶನ್ನು ಕಂಪಲ್ಸರಿ ಬರುತ್ತೆ. ಸೊ ಹಾಗಾಗಿ 10 ಮಾರ್ಕ್ಸ್ ಮಿನಿಮಮ್, ಒಂದು 5 ಮಾರ್ಕ್ 1 ಕ್ವಶನ್ಸು, ಒಂದು 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ ಕಂಪಲ್ಸರಿ. ಇವೆರಡು ಚಾಪ್ಟರಿಂದ ಆಲ್ಟರ್ನೇಟಿವ್, ಇಲ್ಲ ಅದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತಾ ಆದರೆ ವೇ ಆಪ್ಟಿಕ್ಸಲ್ಲಿ ಬರಲ್ಲ, ಇಲ್ಲ ವೇ ಆಪ್ಟಿಕ್ಸಲ್ಲಿ ಬಂದರೆ ರೇ ಆಪ್ಟಿಕ್ಸಲ್ಲಿ ಬರಲ್ಲ. ಈ ರೀತಿ ನಿಮಗೆ ಓಕೆ ಹೆಚ್ಚು ಫೋಕಸ್ ಮಾಡಿ ಸೊ ಈಸಿಯಾಗಿ ಮಾರ್ಕ್ಸನ್ನು ನೀವು ಪಡಿಬೋದು. ಇನ್ನು ಡಿಲೀಟೆಡ್ ಪೋರ್ಷನ್ಸ್ ಬಂದಾಗ ಕಂಪ್ಲೀಟಾಗಿ ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಆ್ಯಂಡ್ ಅಸ್ಟ್ರಾನಮಿಕಲ್ ಟೆಲಿಸ್ಕೋಪ್, ದಟ್ ಇಸ್ ಪಾರ್ಟ್ ಆಫ್ ದ ಡಿಫ್ರಾಕ್ಷನಲ್ಲಿ ಬರುತ್ತೆ, ಅದು ಡಿಲೀಟ್ ಆಗೋಗಿದೆ. ಇನ್ನು ಪೋಲರೈಸೇಷನ್ ಇಲ್ಲವೇ ಇಲ್ಲ. 10.7 ಯೂನಿಟಲ್ಲಿ ಪೋಲರೈಸೇಷನ್ನು, ಪ್ಲೇನ್ ಪೋಲರೈಸ್ ಲೈಟ್, ಬ್ರೂಸ್ಟರ್ಸ್ ಲಾ, ಯೂಸ್ ಆಫ್ ದಿ ಪ್ಲೇನ್ ಪೋಲರೈಸ್ಡ್ ಮತ್ತು ಪೋಲರೈಡ್ಸ್ ಕಂಪ್ಲೀಟಾಗಿ ಡಿಲೀಟ್ ಆಗಿದ್ದಾರೆ. ಹಾಗಾಗಿ ನೀವು ಪೋಲರೈಸೇಷನ್ ಯಾವುದೇ ಕಾನ್ಸೆಪ್ಟನ್ನು ಫೋಕಸ್ ಮಾಡಬೇಡಿ, ಓನ್ಲಿ ಫೋಕಸ್ ಆನ್ ದ ರಿಟೈನ್ ಪೋರ್ಷನ್, ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ಸ್ ಬಗ್ಗೆ ತಿಳಿದು ಹೋಗಿ. ಸೊ ಬನ್ನಿ, ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವೇ ಆಪ್ಟಿಕ್ಸಲ್ಲಿ ಬರ್ತಾ ಹೋಗುತ್ತೆ. ಮೊದಲನೇದು, ವಿಚ್ ಥಿಯರಿ ಪ್ರಿಡಿಕ್ಟ್ಸ್ ದಿ ವೇವ್ ಥಿಯರಿ ಆಫ್ ದ ಲೈಟ್ ಅಂತ ಇದೆ. ಇದು ಥಿಯರೀಸ್ ಆಫ್ ಲೈಟಲ್ಲಿ ನಿಮಗೆ ಗೊತ್ತಿರಬೇಕು. ಸೊ ವೇವ್ ಥಿಯರಿನ ಪ್ರಿಡಿಕ್ಟ್ ಮಾಡೋದು ಯಾರು? 1 ಕ್ವಶನ್ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. 2014 ಪ್ರಿಪ್ರೇಟರಿಲಿ ಇದನ್ನು ಕೇಳಿದ್ದಾರೆ. ಇನ್ನು ವಾಟ್ ಈಸ್ ದಿ ವೇವ್ ಫ್ರಂಟ್ ಆಫ್ ದ ಲೈಟ್? 2014 ಆ್ಯನ್ಯುವಲ್ ಪೇಪರಲ್ಲಿ ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ ಮಾಡಲ್ ಕ್ವಶನ್ ಪೇಪರ್ಸ್ ಇದೆ. ಇದು 2 ಮಾರ್ಕ್ಸ್ ಆಲ್ರೆಡಿ ಹೇಳಿರೋ ಹಾಗೆ. ಸೊ 2 ಮಾರ್ಕ್ 1 ಕ್ವಶನ್ಸ್ ಇರೋದ್ರಿಂದ 2 ಮಾರ್ಕ್ಸಲ್ಲಿ ಹೈಗನ್ಸ್ ಪ್ರಿನ್ಸಿಪಲ್ಸನ್ನು ಕೇಳ್ಬೋದು. ಹಾಗಾಗಿ ನೀವು ಹೈಗನ್ಸ್ ಪ್ರಿನ್ಸಿಪಲನ್ನು ಫೋಕಸ್ ಮಾಡಿ. ಇನ್ನು ಕ್ವಶನ್ ನಂಬರ್ 44 ಬಂದು, ವಾಟ್ ಈಸ್ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಇನ್ ದಿ ಕೇಸ್ ಆಫ್ ದ light diverging from a point, light emerging from a convex lens when a point source is placed at its focus ಅಂತ ಇದೆ. 2 ಮಾರ್ಕ್ಸ್ಗೆ ಕಂಬೈನ್ ಮಾಡಿ ರೇಡ್ ಡಯಾಗ್ರಾಮನ್ನು ಬರಿಬೋದು, ವೇವ್ ಫ್ರಂಟನ್ನು ನೀವು ಬರಿಬೋದು. ವಾಟ್ ಇಸ್ ದ ಶೇಪ್ ಅಂತ ಕೇಳಿದರೆ ಶೇಪ್ ಯಾವ ರೀತಿ ಇರುತ್ತೆ? ಸ್ಪೆರಿಕಲ್ ವೇವ್ ಫ್ರಂಟಾ, ಸಿಲಿಂಡ್ರಿಕಲ್ ವೇವ್ ಫ್ರಂಟಾ, ಪ್ಲೇನ್ ವೇವ್ ಫ್ರಂಟಾ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಹೋಗಬೇಕು. ಇನ್ನು ಕ್ವಶನ್ ನಂಬರ್ 5 ಬಂದು, ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಶೋ ದಟ್ ದ ಆಂಗಲ್ ಆಫ್ ದಿ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದಿ ಆಂಗಲ್ ಆಫ್ ದ ರಿಫ್ಲೆಕ್ಷನ್ ಆಫ್ ದ ಲೈಟ್
ಪ್ಲೇನ್ ವೇವ್ ಫ್ರಂಟ್ ರಿಫ್ರಾಕ್ಟೆಡ್ ಬೈ ದಿ ಪ್ಲೇನ್ ಸರ್ಫೇಸ್ ಅಂತ ಇದೆ. ಸೊ ಐಗನ್ಸ್ ಪ್ರಿನ್ಸಿಪಲನ್ನು ಬಳಸ್ಕೊಂಡು ನೀವು ರಿಫ್ಲೆಕ್ಷನ್ಸನ್ನು ತೋರಿಸ್ಬೇಕು. ಇದು 2019 ಮತ್ತು ಆ್ಯನ್ಯಲ್ 2020 ಈ ಕ್ವಶನ್ಸು ಕೇಳಿದ್ದಾರೆ. ಸೊ ಆಗೆಲ್ಲ ವೆಯ್ಟೇಜ್ ಜಾಸ್ತಿ ಇರ್ತಾಯಿತ್ತು, ಬಟ್ ಈಗೇನಾಗಿದೆ 7 ಮಾರ್ಕ್ಸ್ ಇದೆ, 2+5 ಇರೋದ್ರಿಂದ ಸೊ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಎನಿವೆ 5 ಮಾರ್ಕ್ಸ್ಗೂ ಕೂಡ ಇದೆ. ಡಿರೈವ್ ದಿಸ್ ಸ್ನೆಲ್ಸ್ ಲಾ ಯೂಸಿಂಗ್ ದಿ ರಿಫ್ರಾಕ್ಷನ್ ಆಫ್ ದ ಲೈಟ್ ವೇವ್ ಯೂಸಿಂಗ್ ದಿ ಹೈಗನ್ಸ್ ಪ್ರಿನ್ಸಿಪಲ್ ಅಂತ. ಈಗ ಅಕಸ್ಮಾತ್ ಏನಾದರೂ ನ್ಯೂಮರಿಕಲ್ ಪ್ರಾಬ್ಲಮ್ನ ಬಿಟ್ಟು ಥಿಯರಿ ಕೇಳೋದಾದರೆ ಹೈಗನ್ಸ್ ಪ್ರಿನ್ಸಿಪಲ್ ಅಂದರೆ ಏನು ಮತ್ತು ಇವೆರಡು ಕ್ವಶನ್ಸ್ ಟ್ಯಾಗ್ ಮಾಡಿ 5 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು 3 ಮಾರ್ಕ್ಸ್ಗೆ. ಬಟ್ ಹೈಗನ್ಸ್ ಪ್ರಿನ್ಸಿಪಲ್, ಸ್ಟೇಟ್ ದಿ ಹೈಗನ್ಸ್ ಪ್ರಿನ್ಸಿಪಲ್ ಅಂತ ಕೇಳಿ ಇವೆರಡನ್ನು ಟ್ಯಾಗ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಆಗಿಬಿಡತ್ತೆ. ಸೊ ಈ ಸ್ನೆಲ್ಸ್ ಲಾ ಡೆರವೇಷನ್ಸ್ ಫ್ರಮ್ ದಿ ಹೈಗನ್ಸ್ ಪ್ರಿನ್ಸಿಪಲ್ ಓಕೆ 17ನಲ್ಲಿದೆ, 2014ನಲ್ಲಿದೆ, ಆ್ಯನ್ಯಲ್ 2018 ಕೂಡ ಕೇಳಿದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ನಾವು ಇದನ್ನು ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 7 ಬಂದು ವಾಟ್ ಈಸ್ ಇಂಟರ್ಫರೆನ್ಸ್, ರೈಟ್ ದಿ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡೆಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ಇಲ್ಲಿ ಕಂಡೀಷನ್ಸ್ ಕನ್ಸ್ಟ್ರಕ್ಟಿವ್ ಮತ್ತು ಡೆಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. 2015 ಈ ಕ್ವಶನ್ಸನ್ನು ಕೇಳಿದರೆ ಸೊ ಚಾನ್ಸಸ್ ಇದೆ 2 ಮಾರ್ಕ್ಸ್ಗೆ. ಕಂಡೀಷನ್ಸನ್ನು ಬರೀರಿ, ಕನ್ಸ್ಟ್ರಕ್ಟಿವ್ ಮತ್ತು ಡೆಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಕಂಡೀಷನ್ಸನ್ನು ಬರೀರಿ ಅಂತ ಕೇಳ್ಬೋದು. ಇನ್ನು ಕ್ವಶನ್ ನಂಬರ್ 8 ಬಂದು ರೈಟ್ ದ ರಿಲೇಷನ್ ಬಿಟ್ವೀನ್ ಪಾರ್ಟ್ ಡಿಫ್ರೆನ್ಸ್ ಆ್ಯಂಡ್ ಫೇಸ್ ಡಿಫ್ರೆನ್ಸ್ ಅಂತ ಇದೆ. ನೀವು ಪಾರ್ಟ್ ಡಿಫ್ರೆನ್ಸ್ ಮತ್ತು ಫೇಸ್ ಡಿಫ್ರೆನ್ಸ್ ಓಕೆ ಡೆರಿವೇಷನ್ಸನ್ನು ಗೊತ್ತಿರುತ್ತೆ. ಸೊ ಅದು ಫಾರ್ಮುಲಾ ಬರೆದ್ರೆ ಸಾಕಾಗಿದೆ 2 ಮಾರ್ಕ್ಸ್ಗೆ. ಇನ್ನು ಕ್ವಶನ್ ನಂಬರ್ 8 ಬಂದು ಎಕ್ಸ್ಪ್ಲೈನ್ಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ಅಂತ 2015 ಕೇಳಿದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದು ಹೋಗಿದೆ, 3 ಮಾರ್ಕ್ಸ್ಗಿದೆ. ಸೊ ಇನ್ನು ಕ್ವಶನ್ ನಂಬರ್ 10 ಬಂದು ವಾಟ್ ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಫ್ರಿಂಜ್ ವಿಡ್ತ್ ಇನ್ ದಿ ಕೇಸ್ ಆಫ್ ದ ಇಂಟರ್ಫರೆನ್ಸ್ ಆಫ್ ದ ಲೈಟ್ ವೇವ್ಸ್ ಅಂತ ಇದೆ. ಸೊ ನೀವು ಇದು ಅಬ್ಸರ್ವ್ ಮಾಡೋದಾದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 2014 ಓಕೆ ಆ್ಯನ್ಯುವಲ್ ಸಪ್ಲಿಮೆಂಟರಿ ಪ್ರಿಪ್ರೇಟರಿ ಪೇಪರ್ಸಲ್ಲಿದೆ, 18 19 20 ಸಪ್ಲಿಮೆಂಟರಿ ಪೇಪರ್ಸಲ್ಲಿ ಸುಮಾರು ಸಲ ಕೇಳಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ ಆಗಿದೆ. ಇನ್ನು ಕ್ವಶನ್ ನಂಬರ್ 11 ಬಂದು ವಾಟ್ ಈಸ್ ಡಿಫ್ರಾಕ್ಷನ್ ಆಫ್ ದ ಲೈಟ್, 1 ಮಾರ್ಕ್ ಇದೆ. ಸೊ ಇಲ್ಲಿ ನಿಮಗೆ ಓಕೆ ಇದು 5 ಮಾರ್ಕ್ಸ್ಗೆ ಇರುತ್ತೆ. ಕ್ವಶನ್ ನಂಬರ್ 10 ಬಂದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಡಿಫ್ರಾಕ್ಷನ್ ಅಂದರೆ ಏನು ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಾಟ್ ಇಸ್ ದಿ ಫ್ರೆಸ್ನೆಲ್ ಆ್ಯಂಡ್ ಫ್ರೋನಲ್ ಡಿಫ್ರಾಕ್ಷನು ಮತ್ತು ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಫ್ರೆಸ್ನೆಲ್ ಆ್ಯಂಡ್ ಫ್ರೋನಾಫರ್ ಡಿಫ್ರಾಕ್ಷನ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಇಲ್ಲ ಫ್ರೆಸ್ನೆಲ್ ಡಿಫ್ರಾಕ್ಷನ್ ಮತ್ತು ಫ್ರೋನಾಫರ್ ಡಿಫ್ರಾಕ್ಷನ್ ಅಂದರೆ ಏನು ಅಂತ ಕೇಳ್ಬೋದು. ಸೊ ಇನ್ನು ಕ್ವಶನ್ ನಂಬರ್ 13 ಬಂದು ರೈಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ದಿ ಇಂಟರ್ಫರೆನ್ಸ್ ಆ್ಯಂಡ್ ಓಕೆ ಡಿಫ್ರಾಕ್ಷನ್ ಆರ್ ಗಿವ್ ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ಸ್ ಬಿಟ್ವೀನ್ ದಿ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ಸ್ ಅಂತ ಕೇಳ್ಬೋದು. ಫಾರ್ 2 ಮಾರ್ಕ್ಸ್ಗೆ ಯಾವ್ದಾದ್ರು 2 ಡಿಫ್ರೆನ್ಸನ್ನು ಕೇಳ್ತಾರೆ. ನೀವು ಯಾವ್ದಾದ್ರು 2 ಡಿಫ್ರೆನ್ಸ್ಗೆ ಫೋಕಸ್ ಮಾಡ್ಕೊಂಡ್ರೆ ಆಯಿತು. ಸೊ ಬಿಕಾಸ್ ಆಫ್ 2 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕೆಟಗರಿ ಇರೋದ್ರಿಂದ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. 17 ಸಪ್ಲಿಮೆಂಟರಿ 17 ಕೇಳಿದರೆ ಪ್ರಿಪ್ರೇಟರಿ ಪೇಪರ್ 2014 ಕೂಡ ಬಂದೋಗಿದೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ನೀವು ವೇವ್ ಆಪ್ಟಿಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ಸ್ ಮಾಡೋದಾದರೆ ಆಲ್ರೆಡಿ ಹೇಳಿದ್ವಿ, ಒಂದು ನ್ಯೂಮರಿಕಲ್ ಪ್ರಾಬ್ಲಮನ್ನು ಅಕಾರ್ಡಿಂಗ್ ಟು ಸ್ಯಾಂಪಲ್ ಬ್ಲೂ ಪ್ರಿಂಟಲ್ಲಿ ನೋಡೋದಾದರೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ ಅಂತ ಓಕೆ ಪ್ರಾಬಬಿಲಿಟಿ ಇದೆ. ಹಾಗಾಗಿ ನಾವು ಹೆಚ್ಚು ನ್ಯೂಮರಿಕಲ್ಸ್ಗೆ ಫೋಕಸ್ ಮಾಡೋಣ. ಏಕೆಂದರೆ ನಿಮಗೆ 5 ಮಾರ್ಕ್ಸ್ ಡೆರವೇಷನ್ಸ್ ಬಂದು ಓನ್ಲಿ ಒಂದು ಫ್ರಿಂಜ್ ಬಿಡ್ತು ಒಂದೇ ಇರೋದ್ರಿಂದ ಓಕೆ ಹಾಗಾಗಿ ಇಲ್ಲ ಟ್ಯಾಗ್ ಮಾಡಿ ಕ್ವಶನ್ಸ್ ಕೇಳ್ಬೋದು. ಸೊ ಮೋಸ್ಟ್ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ನ್ಯೂಮರಿಕಲ್ ಪ್ರಾಬ್ಲಮ್ ಫ್ರಮ್ ದಿ ವೇವ್ ಆಪ್ಟಿಕ್ಸ್. ಸೊ ವಾಟ್ ದಿ ಇಂಪಾರ್ಟೆಂಟ್ ಥಿಂಗ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ ತಕ್ಷಣ ವೇವ್ ಆಪ್ಟಿಕ್ಸಲ್ಲಿ ನೀವು ಮೇಯ್ನ್ಲಿ ಫೋಕಸ್ ಮಾಡಬೇಕಾಗಿರೋದೇ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ಮೇಲೆ. ಸೊ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಎಲ್ಲ ಕಡೆ ನೋಡಿರೋ ಹಾಗೆ ಮೇಯ್ನಾಗಿ ನಿಮಗೆ ಕೇಳೋದೇ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸಲ್ಲಿ. ಅದರಲ್ಲೂ ಮೇಯ್ನಾಗಿ ಫ್ರಿಂಜ್ ಬಿಡ್ತಿರು, ಅದು ಬ್ರೈಟ್ ಇರ್ಬೋದು, ಡಾರ್ಕ್ ಇರ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ಫ್ರಿಂಜ್ ವಿಡ್ತ್ ಫಾರ್ಮುಲಾ ಗೊತ್ತಿದೆ. ಫ್ರಿಂಜ್ ವಿಡ್ತ್ ಫಾರ್ಮುಲಾ ಬಂದು ಬೀಟಾ ಇಸ್ ಈಕ್ವಲ್ ಟು ಅಂತ ಗೊತ್ತಿದೆ. ಓಕೆ ಆ ಫ್ರಿಂಜ್ ವಿಡ್ತ್ ಫಾರ್ಮುಲಾನ ನೆನ್ಪು ಮಾಡಿ ಇಟ್ಕೊಬಿಟ್ರೆ ಆರಾಮಾಗಿ ನೀವೇನು ಮಾಡ್ಬೋದು, ಇಂಥದ್ದೇ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಪ್ರಾಬ್ಲಮ್ ಬಂದರೆ ಆರಾಮ್ಸೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ದ ಸ್ಲಿಟ್ಸ್ ಆರ್ ಸಪ್ರೇಟೆಡ್ ಬೈ 0.28 millimeter and the screen is placed at 1.4 meter away. The distance between the central bright fringe and the fifth dark fringe is measured to be 1.35 centimeter. Calculate the wavelength of the light used in the experiment. Also find the fringe width in the screen is moved 0.4 meter away towards the line okay for the same experiments. So ಇದು ಆ್ಯನ್ಯಲ್ 2018 ಡೈರೆಕ್ಟಾಗಿ ಕೇಳಿದರೆ ನಮ್ಮ ಪ್ರಿಪೇರ್ಡ್ 2015 ಕೂಡ ಬಂದಿದೆ. ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಫಾರ್ಮುಲಾ ಒಂದು ಗೊತ್ತಿದ್ರೆ ಬಂತು. ಸೊ ಆಲ್ರೆಡಿ ನಾವು ಫಾರ್ಮುಲಾ ಬಗ್ಗೆ ಹೇಳೋದಾದರೆ ಸೊ ನಿಮಗೆ ಗೊತ್ತಿದೆ ಬೀಟಾ ಇಸ್ ಈಕ್ವಲ್ ಟು ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಫ್ರಿಂಜ್ ವಿಡ್ತ್, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ವೇವ್ ಲೆಂತ್ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಡಿವೈಡೆಡ್ ಬೈ ದಿ ಸ್ಲಿಟ್ ಸಪ್ರೇಷನ್ಸ್. ಈ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಇನ್ನು ಪ್ರಾಬ್ಲಮ್ 2 ಬಂದು ಕೂಡ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಆಗಿದೆ. ಸೊ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಲಿಟ್ಸ್ ಈಸ್ 1 millimeter. The fringe width is found to be 0.6 millimeter when the screen is moved okay through a distance of 0.2
0.25 meter away from the slits, the fringe width becomes 0.75 millimeter. Find the wavelength of the light. ಇಲ್ಲಿ ಏನು ಕಂಡುಹಿಡಬೇಕು ನೀವು wavelength of the light ಅನ್ನು ಕಂಡುಹಿಡಬೇಕು. ಸೊ ಇದು ಆ್ಯನ್ಯಲ್ 2015 ಕೂಡ ಬಂದಿದೆ. The same thing happening in the question number 3. A beam of light consisting of two wavelengths 4200 angstrom and 5600 angstrom is used to obtain interference fringes in the Young's double slit experiment. The distance between the slit is 0.3 millimeter and the distance of the screen from the double slits is 1.5 millimeter. Compute the least distance of the point from the central maximum where the bright fringes due to both wavelengths are coinciding. ಸೊ ಇಲ್ಲಿ ಎರಡೂ ವೇವ್ಲೆನ್ಸ್ ಸೇರಿ ಎಲ್ಲಿ ಕೋಯಿನ್ಸೈಡ್ ಆಗುತ್ತೆ ಅನ್ನೋದನ್ನು ನೀವು ಬರಿಬೇಕು. ಸೊ ಈಗ ಉದಾಹರಣೆಗೆ ಒಂದು ಆಲ್ರೆಡಿ ನಮಗೆ ಗೊತ್ತಿದೆ, ಬೀಟಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಶಾರ್ಟಾಗಿ ನೋಡೋದಾದರೆ ಬೀಟಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಕಡಿಮೆ ಇದ್ದಷ್ಟು ವಿಡ್ತು ಲ್ಯಾಂಬ್ಡಾ ವೇವ್ಲೆಂತ್ ಕಡಿಮೆ ಇದ್ದಷ್ಟು ವಿಡ್ತು ಕೂಡ ಕಡಿಮೆ ಇರುತ್ತೆ. ಸೊ ವೇವ್ಲೆಂತ್ ಜಾಸ್ತಿ ಇದ್ದರೆ ವಿಡ್ತು ಜಾಸ್ತಿ ಇರುತ್ತೆ. ಹಾಗಾಗಿ 5600ಗೆ ಕಂಪೇರ್ ಮಾಡಿದ್ರೆ 5600ಗೆ ಕಂಪೇರ್ ಮಾಡಿದ್ರೆ ವೇವ್ಲೆಂತ್ ಜಾಸ್ತಿ ಇರುತ್ತೆ, ವಿಡ್ತು ಜಾಸ್ತಿ ಇರುತ್ತೆ. ಇಲ್ಲಿ ನಂಬರ್ ಆಫ್ ಫ್ರಿಂಜಸ್ ಕಡಿಮೆ ಇರುತ್ತೆ. 4200ಗೆ ವೇವ್ಲೆಂತ್ ಕಡಿಮೆ ಇರುತ್ತೆ, ಹಾಗಾಗಿ ಫ್ರಿಂಜ್ ವಿಡ್ತು ಕಡಿಮೆ ಇರುತ್ತೆ, ಫ್ರಿಂಜಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನೇ n+1 ಫ್ರಿಂಜ್ ಆಫ್ ದ 4200 ಮ್ಯಾಚಸ್ ಟು ದಿ nth ಫ್ರಿಂಜ್ ಆಫ್ ದ 5600 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಈ ರೀತಿ ನೀವು ಮ್ಯಾಚ್ ಮಾಡಿಕೊಂಡು ಸೊ ಇದಕ್ಕೆ xn+1 ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇದಕ್ಕೆ xn ಅನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎರಡನ್ನೂ ಈಕ್ವೇಟ್ ಮಾಡಿದ್ರೆ ಸೊ ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಯಾವ ಡಿಸ್ಟೆನ್ಸಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂತ. ಇದು 2015ನಲ್ಲಿ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಆಗಿರತ್ತೆ. ಇನ್ನು ಕ್ವಶನ್ ನಂಬರ್ 4 ಬಂದು ಇನ್ ಯಂಗ್ಸ್ double slit experiment fringes of certain width are produced on the screen kept at a certain distance from the slits. When the screen is moved away from the slit 0.1 meter, fringe width increases by 9 into 10 to the power of -5 meter. The separation between the slits is 1 millimeter. Calculate the wavelength of the light used. ನಾವು ಆಲ್ರೆಡಿ ಲಾಸ್ಟ್ 3 ಪ್ರಾಬ್ಲಮ್ಸಲ್ಲಿ ಹೇಳಿದ ಹಾಗೆ ಇದು ಕೂಡ ಸೇಮ್ ಪ್ರಾಬ್ಲಮ್ ಆಗಿದೆ. ಬಟ್ ಆ್ಯನ್ಯಲ್ 2016ನಲ್ಲಿ ಕೇಳಿದ ಸೇಮ್ ಟೈಪ್ ಆಫ್ ದಿ ಪ್ರಾಬ್ಲಮ್ಸು ಬರ್ತಾ ಇವೆ, ಬಟ್ ಡಾಟಾ ಮಾತ್ರ ಚೇಂಜ್ ಆಗಿದೆ. ಹಾಗಾಗಿ ಹೆಚ್ಚು ನೀವು ನ್ಯೂಮರಿಕಲ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಹೆಚ್ಚು ಪರ್ಫೆಕ್ಟ್ ಆಗಿರಬೇಕು. ಸೊ ಇನ್ನು ಕ್ವಶನ್ ನಂಬರ್ 5 ಬಂದು ಸೇಮ್ ಯಂಗ್ಸ್ ಡಬಲ್ ಸ್ಲಿಟ್. ನಾನು ಆಲ್ರೆಡಿ ಹೇಳೋ ಎಲ್ಲ ನ್ಯೂಮರಿಕಲ್ಸು ಕೂಡ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸಲ್ಲೇ ಬಂದಿದೆ. ಸೊ ಇದು ಕೂಡ 2016ನಲ್ಲಿದೆ, ಆ್ಯನ್ಯಲ್ 2016ನಲ್ಲಿದೆ ಮೇಯ್ನಾಗಿ. ಸೊ ಅಲ್ಲಿ ನೀವು ಏನು ನೋಡಬೇಕು, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ವೈಲ್ ಸ್ಲಿಟ್ಸ್ ಯೂಸಿಂಗ್ ಎ ಸೋರ್ಸ್ ಲೈಟ್ ಆಫ್ ವೇವ್ಲೆಂತ್ 4500 angstrom, the fringe width is 5 millimeter. If the distance between the screen and the plane of the slits are reduced to half, what should be the wavelength of the light to get the fringe width of 4 millimeter ಅಂತ ಇದೆ. ಇಟ್ಸ್ ಆಲ್ಸೋ ವೆರಿ ಸಿಂಪಲ್, ಕಂಪೇರಿಟಿವ್ ಮೆಥಡಲ್ಲಿ ಮಾಡಿ ನಿಮಗೆ ಆನ್ಸರ್ ಬರತ್ತೆ. ಇನ್ನು ಕ್ವಶನ್ ನಂಬರ್ 6 ಬಂದು ಲೈಟ್ ಆಫ್ ವೇವ್ಲೆಂತ್ 6000 angstrom is used to obtain interference fringes of width 6 millimeter. In a Young's double slit experiments, calculate the wavelength of the light required to obtain fringes of width 4 millimeter when the distance between the screen and the slit are reduced to half of the initial value. ಸೇಮ್ ಕಂಪೇರಿಟಿವ್ ಮೆಥಡಲ್ಲಿ ಮಾಡಿ. ಸೊ ಪ್ರಾಬ್ಲಮ್ ನಂಬರ್ 5 ಮತ್ತು ಪ್ರಾಬ್ಲಮ್ ನಂಬರ್ 6 ಎಲ್ಲವೂ ಕೂಡ ಅದೇ ರೀತಿ ಬರ್ತಾ ಇದೆ. ಸೊ ಹಾಗಾಗಿ ಇವೆರಡು ಆಲ್ಮೋಸ್ಟ್ ಲೈಕ್ ಸಿಮಿಲರ್ ಪ್ರಾಬ್ಲಮ್ಸ್ ಬರತ್ತಾ. ಇನ್ನು ಕ್ವಶನ್ ನಂಬರ್ 7 ಬಂದು ಸೊ ಡಾರ್ಕ್ ಫ್ರಿಂಜಸ್ ಇಟ್ಸ್ ಸಮಥಿಂಗ್ ಟು ಬಿ ಡಿಫ್ರೆಂಟ್. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಸ್ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ ಈಸ್ 5000 angstrom and the distance between the slit is 2 millimeter. The distance of the screen from the slit is 1 millimeter. Find the fringe width and also calculate the distance of the 7th dark fringe from the ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಹೇಳಿದ್ರೆ. ರಿಮೆಂಬರ್, ಇಂಟರ್ಫರೆನ್ಸ್ ಪ್ಯಾಟರ್ನಲ್ಲಿ ಸೆಂಟ್ರಲ್ ಫ್ರಿಂಜ್ ಯಾವಾಗಲೂ ಬ್ರೈಟ್ ಫ್ರಿಂಜ್ ಆಗಿರುತ್ತೆ. ಸೊ ನೀವು ಅಲ್ಲಿಂದ ಹಿಡ್ಕೊಂಡು 7th ಡಾರ್ಕ್ ಫ್ರಿಂಜ್ಗೆ ಕಂಡುಹಿಡಬೇಕು. ಸೊ ಫಾರ್ಮುಲಾ ನೀವು ಬ್ರೈಟ್ ಫ್ರಿಂಜಸ್ಗೆ ಮತ್ತು ಡಾರ್ಕ್ ಫ್ರಿಂಜಸ್ಗೆ ಡಿಸ್ಟೆನ್ಸ್ ಆಫ್ ದ nth ಬ್ರೈಟ್ ಫ್ರಿಂಜು, ಡಿಸ್ಟೆನ್ಸ್ ಆಫ್ ದಿ nth ಡಾರ್ಕ್ ಫ್ರಿಂಜ್ಗೆ ಫಾರ್ಮುಲಾ ಗೊತ್ತಿರುತ್ತೆ, ಸಪ್ರೇಟ್ ಫಾರ್ಮುಲಾ ಇರುತ್ತೆ, ನಾಟ್ ಸೇಮ್ ಫಾರ್ಮುಲಾ. ಬಟ್ ವಿಡ್ತ್ ಆಫ್ ದ ಬ್ರೈಟ್ ಫ್ರಿಂಜು, ವಿಡ್ತ್ ಆಫ್ ದ ಡಾರ್ಕ್ ಫ್ರಿಂಜ್ ಸೇಮ್ ಇರುತ್ತೆ. ಹಾಗಾಗಿ ಇದು 2019ನಲ್ಲಿ ಕೇಳಿದ್ರೆ ವೆರಿ ಸಿಂಪಲ್ ಪ್ರಾಬ್ಲಮ್ಮು, ಡೈರೆಕ್ಟ್ ಪ್ರಾಬ್ಲಮ್ಮು. ಫಾರ್ಮುಲಾ ಗೊತ್ತು ಮಾಡಿಕೊಂಡು ನೀವು ಸಾಲ್ವ್ ಮಾಡಿ. ಸೊ ಇನ್ನು ಲಾಸ್ಟ್ ಕ್ವಶನ್ ನಂಬರ್ ಬಂದಾಗ 8ಅಲ್ಲಿ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಲಿಟ್ is 0.5 millimeter. When the screen is kept at a distance of 100 centimeter ಅಂದರೆ 1 meter from the slit, the distance of 9th bright fringe from the central of the fringe system is 8.835 millimeter. Find the wavelength of the light used. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಫ್ರಿಂಜ್ ವಿಡ್ತ್ ಕೊಟ್ಟಿಲ್ಲ, ಫ್ರಿಂಜ್ ವಿಡ್ತ್ ಬದಲು ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಆಫ್ ದಿ 9th ಬ್ರೈಟ್ ಫ್ರಿಂಜ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ x9 ನೀವು xn ಗೊತ್ತಿದೆ ಅಲ್ಲ ಫಾರ್ಮುಲಾ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ xn is equal to ಬ್ರೈಟ್ ಫ್ರಿಂಜ್ಗೆ ಲ್ಯಾಂಬ್ಡಾ dn divided by d ಅಂತ ಇದೆ. ಪುಟ್ n is equal to 9, ಯು ಗೆಟ್ ದಿ xn ವ್ಯಾಲ್ಯೂ. ಇಲ್ಲಿ xn ಕೊಟ್ಟಿದ್ದಾರೆ, ಬಟ್ ಏನು ಕೇಳ್ತಾ ಇದ್ದಾರೆ, ಲ್ಯಾಂಬ್ಡಾ ವ್ಯಾಲ್ಯೂನ ಕಂಡುಹಿಡಿಬೇಕು. n is equal to 9 ಅಂತ ಕೊಟ್ಟಿದ್ದಾರೆ. ಸೊ ಇದು ಸಿಂಪಲ್ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಮಾಡಿ.
ಸೊ ಇನ್ನು ಕ್ವಶನ್ ನಂಬರ್ 9 ಬಂದು ಇನ್ ಎ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸ್ಲಿಟ್ ಸಪ್ರೇಷನ್ ಈಸ್ 1 millimeter and the screen is 1 meter from the slits for a monochromatic light of wavelength 500 nanometer. Calculate the distance between the third minima and central maxima. ಸೊ ಇದು ಕೂಡ ಥರ್ಡ್ ಮಿನಿಮಾ ಅಂದರೆ ಓಕೆ ಅಲ್ಲಿ n ಇಸ್ ಈಕ್ವಲ್ ಟು ನೀವು ಪುಟ್ ಮಾಡ್ಕೋಬೇಕು ಮ್ಯಾಕ್ಸಿಮಾ ಮಿನಿಮಾ ಅಂದರೆ ಬ್ರೈಟ್ ಫ್ರಿಂಜ್ ಮತ್ತು ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ. ಇಲ್ಲಿ ಥರ್ಡ್ ಮಿನಿಮಾ ಅಂದರೆ ಥರ್ಡ್ ಡಾರ್ಕ್ ಫ್ರಿಂಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, XN ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಇಂಟು n ಪ್ಲಸ್ ಆಫ್ ಆದ ಡಾರ್ಕ್ ಫ್ರಿಂಜ್ಗೆ. ಓಕೆ, ಇಲ್ಲಿ n ಇಸ್ ಈಕ್ವಲ್ ಟು ನೀವು ಓಕೆ 0 n ಇಸ್ ಈಕ್ವಲ್ ಟು 0 1 2 ಅಂತ ಕನ್ಸಿಡರ್ ಮಾಡ್ಕೋಬೇಕು. n ಇಸ್ ಈಕ್ವಲ್ ಟು 0 ಫಾರ್ ವಾಟ್? ಓಕೆ, ಈ ಫಾರ್ಮುಲಾ ಪ್ಲಸ್ಸನ್ನು ಕನ್ಸಿಡರ್ ಮಾಡ್ಕೊಂಡಾಗ ಫಸ್ಟ್ ಡಾರ್ಕ್ ಫ್ರಿಂಜ್ ಆಗಿರುತ್ತೆ, n ಇಸ್ ಈಕ್ವಲ್ ಟು 1 ಫಾರ್ ದಿ ಸೆಕೆಂಡ್ ಡಾರ್ಕ್ ಫ್ರಿಂಜ್ ಆಗಿರುತ್ತೆ, n ಇಸ್ ಈಕ್ವಲ್ ಟು 2 ಫಾರ್ ದ ಥರ್ಡ್ ಡಾರ್ಕ್ ಫ್ರಿಂಜ್ ಆಗಿರುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ನೀವು ಡಾರ್ಕ್ ಫ್ರಿಂಜಸ್ಗೆ ಮತ್ತು ಡಾರ್ಕ್ ಫ್ರಿಂಜಸ್ ಬ್ರೈಟ್ ಫ್ರಿಂಜಸ್ಗೆ ಫಾರ್ಮುಲಾ ಬರಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡಿರುತ್ತೆ. ಇನ್ನು ಕ್ವಶನ್ ನಂಬರ್ 10 ಬಂದು ಇನ್ ಎ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಲೈಟ್ ಆಫ್ ವೇವ್ಲೆಂತ್ 620 nanometer is used to illuminate slits of the width 0.3 millimeter. A screen is placed at a distance of 0.9 meter. Calculate the fringe width distance of the 5th and 9th fringe on the screen ಅಂತ ಕೇಳ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಫಾರ್ಮಲ್ ಆಗಿದೆ. ಮಾಡಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಇವೆಲ್ಲ ಪ್ರಾಬ್ಲಮ್ಸು ಸೇಮ್ ಈಗ ಆಲ್ರೆಡಿ ಏನು ಡಿಸ್ಕಷನ್ಸ್ ಮಾಡಿದ್ವಿ ಅದೇ ಟೈಪ್ ಆಫ್ ದ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇಲ್ಲಿ ಲಾಸ್ಟ್ 3 ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಟೆನ್ಸ್ ಆಫ್ ದಿ ಎಂತ್ ಬ್ರೈಟ್ ಫ್ರಿಂಜು ಮತ್ತು ಡಿಸ್ಟೆನ್ಸ್ ಆಫ್ ದಿ ಎಂತ್ ಡಾರ್ಕ್ ಫ್ರಿಂಜಸ್ ಮೇಲೆ ಮೋಸ್ಟ್ ಫೋಕಸ್ ಮಾಡಿದ್ವಿ. ಹಾಗಾಗಿ ಸಮ್ ಆಫ್ ದಿ ಮಾಡಲ್ ಕ್ವಶನ್ ಪೇಪರ್ ಮೇಲೆ ಇವು ಹೆಚ್ಚು ಫೋಕಸ್ ಆಗಿರೋದ್ರಿಂದ ಇವು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಹಾಗಾಗಿ ಈ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಾದರೆ ಡೆಫಿನೆಟ್ಲಿ ನಾವು ಯಾವುದಾದ್ರೂ ಒಂದು ನ್ಯೂಮರಿಕಲ್ ಪ್ರಾಬ್ಲಮನ್ನು ಕ್ರ್ಯಾಕ್ ಮಾಡಿ ಈಸಿಯಾಗಿ ವೇವ್ ಆಪ್ಟಿಕ್ಸಲ್ಲಿ ಮಾರ್ಕ್ಸನ್ನು ತಗೋಬೋದಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ನಾವು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇವೆ. ಪಾಸಿಂಗ್ ಪ್ಯಾಕೇಜ್ ಹಾಗೆ ವಿಡಿಯೋ ನಂಬರ್ 4 ಆಗಿ ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿವರೆಗೂ ನಾವು ನಿಯರ್ಲಿ 13 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸನ್ನು ಡಿಸ್ಕಷನ್ಸ್ ಮಾಡಿದ್ದೇವೆ. ಒಂದನ್ನು ಗಮನದಲ್ಲಿ ಇಟ್ಕೊಂಡಿರಿ, ರೇ ಆಪ್ಟಿಕ್ಸಲ್ಲಿ ಥಿಯರಿ ಬಂದರೆ ವೇ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಬರುತ್ತಾ, ಇಲ್ಲ ರೇ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದರೆ ವೇ ಆಪ್ಟಿಕ್ಸಲ್ಲಿ ನಿಮಗೆ ಥಿಯರಿ ಬರುತ್ತೆ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.